ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 6:30 ಆಗಿತ್ತು. ಸೊ ಸಂಜೆ ಅಂದರೆ ಒಂದು ಟೀ ಕುಡಿಲೇಬೇಕು. ಸೊ ಟೀ ಜೊತೆ ಒಂದೆರಡು ಟೋಸ್ಟ್ನ ತಿಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಲಾಗ್ನ. ಸಂಜೆ ಟೀ ಟೈಮಲ್ಲಿ ಯಾವ್ದಾದ್ರು ಸ್ನ್ಯಾಕ್ಸ್ ಇದ್ದರೆ ತುಂಬಾ ಖುಷಿ ಆಗುತ್ತೆ ಟೀ ಕುಡಿಯೋದಕ್ಕೋಸ್ಕರ. ಆಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ. ಸೊ ಪಾತ್ರೆ ಎಲ್ಲ ಹೊಂದಿಸ್ಕೊಂಡೆ. ಸೊ ನಾನೊಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಗಿತ್ತು ನಿಮಗೆ. ಈ ಸ್ಟೀಲ್ ಬೌಲ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅದರ ಹಿಡ್ಕೈ ಕೂಡ ತುಂಬಾ ಚೆನ್ನಾಗಿತ್ತು. ಇದನ್ನು ತಾಮ್ರದ ಕೋಟಿಂಗ್ ಕೂಡ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತು. ಇದರ ರೇಟಿಂಗ್ ಬಂದು ಬರೀ 100 ರೂಪಾಯಿ. ಸೊ ನಾನು ಸೈಡಲ್ಲಿ ಜಾತ್ರೆಗಳಲ್ಲಿ ಈ ಥರ ತೊಗೊಂಡಿರೋದು. ಮತ್ತು ಈ ಹಣ್ಣುಗಳನ್ನು ಅರೇಂಜ್ ಮಾಡ್ಕೋಬೇಕಾಗಿತ್ತು. ಸೊ ಆರೆಂಜ್ ಇತ್ತು, ಗ್ರೇಪ್ಸ್ ಎಲ್ಲ ಖಾಲಿಯಾಗಿತ್ತು. ಸೊ ಆರೆಂಜ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರದೊಂದು ಕಬ್ಬಿಣದೊಂದು ಬೌಲ್ ಇತ್ತು. ಸೊ ಅದರಲ್ಲಿ ನಾನು ಒಂದು ಹಾಳಿನ ಹಾಕಿ ಈ ಥರ ನಾನು ಆರೆಂಜನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಹಣ್ಣು ಕೂಡ. ಈ ಸೀಸನ್ನಲ್ಲಿ ತುಂಬ ಉಪಯುಕ್ತ. ಸೊ ಹಾಗೆಯೇ ಸಂಜೆ ಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸಾಂಬಾರು ಕೂಡ ಇತ್ತು, ಪಲ್ಯ ಕೂಡ ಇತ್ತು. ರೈಸ್ ಒಂದೇ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಸಾಂಬಾರನ್ನ ನಾನು ಕುದಿಯೋದಕ್ಕೆ ಇಟ್ಕೊಂಡೆ. ಸೊ ಅದಾದಮೇಲೆ ನಾವಿಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೆ. ಅಕ್ಕಿನ ತುಂಬ ಚೆನ್ನಾಗಿ ತೊಳಿಬೇಕಾಗತ್ತೆ. ಒಂದು 2ರಿಂದ 3 ಟೈಮ್ ಆದರೂ ನೀವು ಈ ಥರ ಚೆನ್ನಾಗಿ ತೊಳಿಬೇಕು. ಅದರಲ್ಲಿರುವಂಥ ಪೌಡರು ನಮ್ಮ ಹೊಟ್ಟೆಯಲ್ಲಿ ಹೋಗಬಾರ್ದು. ಸೊ ಅದಕ್ಕೋಸ್ಕರ ಅನ್ನ ಇಟ್ಟಾದ್ಮೇಲೆ ನಾನು ಬಟ್ಟೆನ ಸ್ವಲ್ಪ ಸ್ಟಿಚ್ ಮಾಡೋದಿತ್ತು. ಸೊ ಈ ಸೀರೆಗಳನ್ನೆಲ್ಲ ಪಿಕೋ ಮಾಡೋದಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡೋದಕ್ಕೆ ಬಟ್ಟೆನ ತೆಗೆದುಕೊಂಡೆ. ಸೊ ಕಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಟೈಲರಿಂಗ್ ಮಷಿನ್ ಅಂದ್ರೇ ಹಾಗೆ ಅಲ್ವಾ. ಸೊ ಐಟಮ್ಗಳನ್ನೆಲ್ಲ ಟೇಪು, ಕತ್ರಿ ಅಂಥೇಳಿ ಇವನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ಒಂದು ಸಾದಾ ಬ್ಲೌಸ್ನ ಕಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನೇನಾಗಲಿ ಫುಲ್ ಡೀಟೇಲಾಗಿ ನಿಮಗೆ ಹೇಳಿಕೊಡ್ತಾ ಇಲ್ಲ. ಸೊ ಒಂದಷ್ಟು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ತುಂಬ ಡೀಟೇಲಾಗಿ ಸಾದಾ ಬ್ಲೌಸ್, ಲೈನಿಂಗ್ ಬ್ಲೌಸ್ ಮತ್ತು ಸ್ಟಿಚಿಂಗ್ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ಸೊ ನೀವು ಇಂಟ್ರೆಸ್ಟ್ ಇದ್ದವರು ಹೋಗಿ ನೋಡ್ಕೋಬೋದು. ಮತ್ತು ಈ ಥರ ನಿಮ್ಮ ಕೆಲಸಗಳನ್ನ ಯಾವ ಥರ ಇದು ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ಈ ಥರ ನಾನು ಬಟ್ಟೆಯನ್ನು ಈ ಥರ ಉದ್ದದಲ್ಲಿ ಅಗಲದಲ್ಲಿ ಮಡ್ಚ್ಕೊಂಡು ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದವರು ನಾ ಹಾಕಿರೋಂಥ ಪ್ರತಿಯೊಂದು ವಿಡಿಯೋನ ನೀವು ವಾಚ್ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ನೋಡಿ, ಇವಾಗ ನಾನು ಕೊರಳು ಜಾರಬಾರ್ದು ಅಂಥೇಳಿ 2 ಇಂಚನ್ನ ಇಟ್ಕೊಂಡಿರ್ತಾರೆ. ಸೊ ಭುಜಕ್ಕೆ ನೀವು 3 ಇಂಚ್ ಇಟ್ಕೊಳ್ಳೋದಕ್ಕಿಂತ ಅದಕ್ಕಿಂತ ಹೆಚ್ಚಿಗೆ 2 ಪಾಯಿಂಟ್ ನೀವು ಹೆಚ್ಚಿಗೆ ಇಟ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಭುಜ ಜಾರೋದಿಲ್ಲ. ಮತ್ತು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಇಳ್ಭುಜ ಅಂತ ಹೇಳ್ತಾರಲ್ಲ, ಸೊ ಅವ್ರಿಗಿದ್ದವ್ರಿಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿ, ನಾನಿಲ್ಲಿ ಕೊರಳನ್ನ ಮತ್ತು ಬಗಲನ್ನ ಎರಡೂ ಕೂಡ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲ್ನ ಸಹಾಯದಿಂದ ಈ ಥರ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಕೇಲ್ ಇದ್ದವರು ತುಂಬಾ ಹೆಲ್ಪ್ ಆಗುತ್ತೆ. ಈ ಥರ ಸ್ಟ್ರೇಟಾಗಿ ಲೈನ್ಗಳು ಬಂದುಬಿಡುತ್ತೆ. ಸೊ ಕೊರಳಿಗೆ ನಾನು ರೌಂಡ್ ಶೇಪ್ನ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ನ ಯಾವ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದರೆ 3.5 ಇಂಚು ಕೆಳಗೆ 2.25 ಇಂಚು ಮೇಲ್ಗಡೆ ಈ ಥರ ಮಾರ್ಕ್ ಮಾಡಿಕೊಂಡು ಕೆಳಗೆ ಒಂದು ಅಡ್ಡವಾಗಿ ಲೈನ್ ಹಾಕ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ಈ ಥರ ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಗುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂಥೇಳಿ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಆಫೀಸ್ಗೆ ಹೋಗಿ ದುಡಿತಾರೆ, ಕೆಲವೊಬ್ಬರು ಮನೆಯಲ್ಲೇ ದುಡಿತಾರೆ. ಸೊ ಹಾಗಾಗಿ ಇದು ಒಂಥರ ಟೈಮ್ ಪಾಸ್ ನಮಗೆ. ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ಬಟ್ಟೆನ ಸ್ಟಿಚ್ ಮಾಡ್ಕೋಬೋದು, ನಮ್ಮದೇ ನಾವು ಸ್ಟಿಚ್ ಮಾಡ್ಕೋಬೋದು. ಈಗಿನ ಬ್ಲೌಸ್ಗಳ ರೇಟ್ನ ಕೇಳಿಬಿಟ್ರಿ ಅಂತ ಹೇಳಿದ್ರೆ ಯಾಕಪ್ಪ ಹೊಲಿಸ್ತೀವಿ, ಯಾಕಪ್ಪ ಸ್ಟಿಚ್ ಮಾಡಿಸ್ತೀವಿ ಅನ್ನೋಷ್ಟು ಫೀಲ್ ಬರುತ್ತೆ. ಅದಕ್ಕೋಸ್ಕರ ನಾವೇ ಸ್ಟಿಚಿಂಗ್ ಏನಾದರೂ ಕಲ್ತ್ರಿ ಅಂತ ಹೇಳಿದ್ರೆ ನಿಮಗೆ ಫುಲ್ ಹೆಲ್ಪ್ ಆಗುತ್ತೆ. ಎನಿ ಟೈಮ್ ಎನಿ ಕಂಡೀಷನ್ ನೀವೇ ಸ್ಟಿಚ್ ಮಾಡಿಕೊಂಡು ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು. ಹಾಗಂತೇಳಿ ನಾನಿಲ್ಲಿ ಸಿಂಪಲಾಗಿ ಒಂದು ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಬೇಗನೆ ತೋರಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಈ ಥರ ವೀಡಿಯೋಗಳನ್ನೆಲ್ಲ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಸೊ ನೋಡಿ, ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡೂ ಕೂಡ ನಾನು ಇದರಲ್ಲಿ ತೋರಿಸಿದ್ದೀನಿ. ಅರ್ಥ ಆಗೋರಿಗೆ ತುಂಬ ಚೆನ್ನಾಗಿ ಬೇಗ ಅರ್ಥ ಆಗುತ್ತೆ. ಫಾರ್ ಬಿಗ್ನರ್ಸ್ ಆಗಿದ್ದವ್ರಿಗೆ ಇದು ಸರಿಯಾಗಿ ಅರ್ಥ ಆಗೋದಿಲ್ಲ. ಸೊ ನೋಡಿ, ಇವಾಗ ಕಟ್ಟಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ. ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ಮೊದಲಿಗೆ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಅದಾದಮೇಲೆ ನಾವಿಲ್ಲಿ ಕಂಕುಳು ಅಂದರೆ ಬಗಲು ಏನಿರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ತೆಕ್ಕೊಂಬಿಡಬೇಕು. ಸೊ ನಾವು ಬ್ಯಾಕ್ ಪಾರ್ಟಿಗೆ ಬೇರೆ, ಫ್ರಂಟ್ ಪಾರ್ಟಿಗೆ ನಾವು ಮಾರ್ಕ್ನ ಮಾಡ್ಕೊಂಡಿರ್ತೀವಿ. ಮೊದಲಿಗೆ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಫ್ರಂಟ್ ಪಾರ್ಟಲ್ಲಿ ಈ ಥರ 1 ಇಂಚಿಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹಿತ ನೀವು ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಈ ಥರ ನಮಗೆ
ಬರುತ್ತೆ. ಸೊ ನಾವು ಡಾಟ್ಸ್ನ ಏನು ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಈ ಕಡೆ ನೀವು ಟ್ಯಾಪ್ ಮಾಡಿರಿ ಅಂತ ಹೇಳಿದ್ರೆ ಅದು ಈ ಕಡೆನೂ ಮೂಡುತ್ತೆ. ಸೊ ಆವಾಗ ನಾವು ಈ ಥರ ನೀಟಾಗಿ ಬೇಗನೆ ಮಾರ್ಕ್ ಮಾಡ್ಕೋಬೋದು. ಸೊ ನೋಡಿ ಇವಾಗ ನಮ್ಮದು ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಬ್ಯಾಕ್ ಪಾರ್ಟ್ ಕೂಡ ನಾವು ರೆಡಿ ಮಾಡ್ಕೋಬೋದು. ಬ್ಯಾಕ್ ಪಾರ್ಟಲ್ಲಿ ಏನೂ ಇರೋದಿಲ್ಲ, ತುಂಬಾ ಈಸಿ. ಒಂದು ಕೊರಳನ್ನ ಮಾರ್ಕ್ ಮಾಡಿಕೊಂಡು ನೀವು ಶೇಪ್ ತಗೊಂಡ್ರಿ ಅಂತ ಹೇಳಿದ್ರೆ ಅದರಲ್ಲಿ ಕರೆಕ್ಟಾಗಿ ಬಂದುಬಿಡುತ್ತೆ ನಿಮಗೆ. ಮೇಲ್ಗಡೆ ನಾವೇನು ಕೊರಳಿಗೆ 2 ಇಂಚ್ ತೊಗೊಂಡಿದ್ದೀವಲ್ಲ ಅದೇ ಇಲ್ಲಿ ತೊಗೋಬೇಕಾಗತ್ತೆ. ಸೊ ನಿಮಗೆ ಡೀಪಾಗಿ ಬೇಕು ಅಂತ ಹೇಳಿದರೆ ಕೆಳಗಡೆ 2.5 ಇಂಚಷ್ಟು ತೊಗೊಂಡು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಸೊ ಕೆಳಗಡೆ ನಾವು ಮಡಚುವ ಸಲುವಾಗಿ 1.5 ಇಂಚ್ ಅಥವಾ 1/4 ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿಗೆನೂ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿದರೆ ನೀವು ಮೊದಲಿಗೆ ಹೆಚ್ಚಿಗೆ ಬಟ್ಟೆನ ಬಿಟ್ಕೋಬೇಕಾಗತ್ತೆ, ಅದಕ್ಕೋಸ್ಕರ. ಸೊ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಬೆನ್ನಿನ ಭಾಗದಲ್ಲಿ ಯಾವ ಥರ ನೀವು ಹೆಚ್ಚಾಗಿ ಮಡ್ಸ್ಕೋತೀರಾ, ಯಾವ ಥರ ಇಟ್ಕೊತೀರಾ ಅಂತ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ ನಾನು ಇವಾಗ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ಇಂಚ್ ಅಥವಾ 1 ಇಂಚ್ ಗ್ಯಾಪ್ ಆದರೂ ಇರಬೇಕು. ಸೊ ಅರ್ಧ ಇಂಚ್ ಮೇಲ್ಗಡೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ, ಅದಕ್ಕೋಸ್ಕರ ನೀವು ಈ ಥರ ಹೆಚ್ಚಿಗೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ 2 ಡಾಟ್ಸ್ಗಳು ಬರುತ್ತೆ. ಸೊ 2 ಡಾಟ್ಸ್ಗಳಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ 4 ಇಂಚನ್ನ ಮಾರ್ಕ್ ಮಾಡಿಕೊಂಡು ಬ್ಲೌಸ್ ಸ್ಟಿಚಿಂಗ್ ಕೊಡೋರೋ ಮಾರ್ಕಲ್ಲಿ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ 4 ಇಂಚ್ ಇತ್ತು. ಸೊ ಅದಕ್ಕೋಸ್ಕರ ನಾನು 4 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ 1/4 ಇಂಚಿಗೆ ಅಲ್ಲಿ ಶೇಪ್ನ ತೆಗಿಬೇಕಾಗತ್ತೆ. ಸೊ ನೋಡಿ 1/4 ಇಂಚಿಗೆ ಈ ಥರ ನೀವು ಮಾರ್ಕ್ನ ಮಾಡಿಕೊಂಡು ಈ ಥರ ನೀವು ಒಂದು ಮಾರ್ಕ್ನ ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಡಾಟ್ಸ್ ಕೂಡ ರೆಡಿ ಆಗುತ್ತೆ. ಸೊ ನಾನು ಆವಾಗಲೇ ಹೇಳಿದ ಥರ ಈ ಥರ ನೀವು ಡಾಟ್ಸ್ನ ಮಾರ್ಕ್ ಮಾಡಿಕೊಂಡು ಈ ಥರ ನೀವು ಕಟ್ ಮಾಡಿಕೊಂಡು ಒಂದರಿಂದ ಇನ್ನೊಂದು ಕಡೆ ನೀವು ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದರೆ ನಿಮಗೆ ತುಂಬಾ ಈಸಿ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ನಾನು ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಈ ಕಡೆ ಟ್ಯಾಪ್ ಮಾಡಿದರೆ ಆ ಕಡೆನೂ ಮೂಡುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಮಾರ್ಕ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನೋಡ್ಬೋದು. ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವಿಡಿಯೋನ ಹಾಕೋಕ್ಕೆ ಆಗ್ತಿಲ್ಲ. ಸೊ ವಿಡಿಯೋ ಕೂಡ ಲೇಟಾಗಿ ಬರ್ತಾ ಇದೆ, ಯಾರು ಏನು ಅಂದ್ಕೋಬೇಡಿ. ಸೊ ಪ್ಲೀಸ್ ಇನ್ಮೇಲೆ ವಿಡಿಯೋನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ ಈ ಥರ ಸ್ಟಿಚಿಂಗ್ಗಳು ಬಂತು ಅಂತ ಹೇಳಿದರೆ ಈಗ ಮದುವೆ ಸೀಸನ್ ಅಲ್ವಾ. ಸೊ ಅದಕ್ಕೋಸ್ಕರ ಮದುವೆ ಬ್ಲೌಸ್ಗಳು ಈ ಥರ ಬ್ಲೌಸ್ಗಳು ತುಂಬಾ ಬರ್ತಾ ಇರುತ್ತೆ. ಹಾಗೆಯೇ ಅದರಲ್ಲೇ ಸ್ವಲ್ಪ ಟೈಮ್ ಮಾಡಿಕೊಂಡು ಈ ಥರ ಸಿಂಪಲ್ ಬ್ಲೌಸ್ನ ಕಟ್ಟಿಂಗ್ ಯಾವ ಥರ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಈಗ ನಾನು ತೋಳನ್ನ ಶೇಪ್ ಕೂಡ ತೆಗೆದಿದ್ದೀನಿ. ಅದು ಬ್ಯಾಕು, ಇದು ಫ್ರಂಟು. ತುಂಬಾ ಈಸಿ ಆಗುತ್ತೆ, ಕಲ್ತವ್ರಿಗಂತೂ ಇದು ತುಂಬಾ ಈಸಿಯಾಗಿರುತ್ತೆ. ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಈ ಥರ ನಾನು ಕಟ್ ಮಾಡಿಕೊಂಡು ತೆಕ್ಕೊಂಡ್ಬಿಡ್ತೀನಿ. ನನ್ನ ಪ್ರತಿಯೊಂದು ವಿಡಿಯೋ ಬರಬೇಕು ನೋಡಬೇಕು ಅಂತ ಹೇಳಿದರೆ ನಿಮಗೆ ನೋಟಿಫಿಕೇಷನ್ನ ನೀವು ಆನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾನು ಫಸ್ಟ್ ಹಾಕುವಂಥ ವಿಡಿಯೋ ನಿಮಗೇ ಬರುತ್ತೆ, ನೀವು ಚೆಕ್ ಮಾಡಿಕೊಂಡು ನೋಡ್ಕೋಬೋದು. ಸೊ ನೋಡಿ ತೋಳು ಕೂಡ ರೆಡಿ ಆಯಿತು, ತೋಳು ಪಾರ್ಟ್ ಕೂಡ ನಮ್ಗೆ ಕೂಡ ರೆಡಿ ಆಯಿತು. ನೀವು ಇದನ್ನು ಕೂಡ ಆ ಕಡೆ ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದೇ ಮಾರ್ಕು ಆ ಕಡೆನೂ ಬರುತ್ತೆ. ಸ್ವಲ್ಪ ಈಸಿಯಾಗಿ ನೀವು ಮಾರ್ಕ್ನ ಮಾಡ್ಕೋಬೋದು. ಸೊ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದು ಆದಮೇಲೆ ನಮ್ಮ ತೋಳು ಕೂಡ ರೆಡಿ ಆಯಿತು. ಸೊ ತೋಳು ಮತ್ತು ಕ್ರಾಸ್ ಬೆಲ್ಟು ಮತ್ತು ಇವೆಲ್ಲ ರೆಡಿ ಆದಮೇಲೆ ಸ್ಟಿಚಿಂಗ್ ಮಾಡೋದು ಒಂದೇ ಅಲ್ವಾ ಬಾಕಿ ಉಳಿಯೋದು. ತುಂಬಾ ಈಸಿ ಸ್ಟಿಚಿಂಗ್ ಮಾಡೋದು. ಸ್ವಲ್ಪ ಕಟ್ಟಿಂಗ್ ನೀವು ಸರಿಯಾಗಿ ಮಾಡ್ಕೊಂಡ್ರಿ ಅಂತ ಹೇಳಿದರೆ ಸ್ಟಿಚಿಂಗು ತುಂಬಾ ಈಸಿ ಆಗುತ್ತೆ. ಸೊ ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.